ಬಾಗಲಕೋಟೆಯಲ್ಲಿ ಮೆಡಿಕಲ್ ಮಾಫಿಯಾ ಗುಮ್ಮ ಇದೀಗ ಜಿಲ್ಲಾಸ್ಪತ್ರೆಯಲ್ಲಿ ಒಂದೇ ಬಾರಿಗೆ 8 ವೈದ್ಯರ ವರ್ಗಾವಣೆ ಆಗಿದೆ. ಯಾಕಾಗಿ ವೈದ್ಯರನ್ನ ವರ್ಗಾಯಿಸಿ ಖಾಸಗಿ ಆಸ್ಪತ್ರೆಗೆ ಹೋಗುವಂತೆ ಮಾಡ್ತಾ ಸರ್ಕಾರ ಆರೋಗ್ಯ ಇಲಾಖೆಯ ವರ್ಗಾವಣೆ ತಂದ ಸಂಕಷ್ಟ. ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳನ್ನ ಕೇಳೋರೇ ಇಲ್ಲ. ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಾ ಇರೋ ಬೆನ್ನಲ್ಲೇ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಜಿಲ್ಲಾಸ್ಪತ್ರೆಯನ್ನೇ ಅವಲಂಬಿಸಿರ್ತಾರೆ ಬಡವರು. ವೈದ್ಯರ ವರ್ಗಾವಣೆಯಿಂದ ಬಡ ರೋಗಿಗಳಿಗೆ ಸಂಕಷ್ಟ ಶುರುವಾಗಿದೆ. ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಸಾಮಾಜಿಕ ಹೋರಾಟಗಾರರು ಧರಣಿ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮೆಡಿಕಲ್ ಮಾಫಿಯಾ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ತಕ್ಷಣ ವೈದ್ಯರನ್ನ ನಿಯೋಜಿಸಬೇಕು, ನಿಯೋಜನೆ ಮಾಡದೇ ಇದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ 8 ವೈದ್ಯರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಸಡನ್ ಆಗಿ 8 ವೈದ್ಯರನ್ನ ವರ್ಗಾವಣೆ ಮಾಡಲಾಗಿದೆ. ಯಾಕಾಗಿ ವರ್ಗಾವಣೆ ಮಾಡಿದ್ರು? ವರ್ಗಾವಣೆ ಮಾಡೋದಕ್ಕೆ ಕಾರಣ ಬೇಕಲ್ವಾ? ವರ್ಗಾವಣೆ ಮಾಡ್ತಾ ಇದ್ದೀರಿ ಅಂತ ಅಂದ ಮಾತ್ರಕ್ಕೆ ಅಲ್ಲಿ ಬೇರೆ ಡಾಕ್ಟರ್ನ ನೀವು ನೇಮಕ ಮಾಡಬೇಕಲ್ವಾ? ಯಾಕೆ ನೇಮಕ ಮಾಡಿಲ್ಲ? ಜಿಲ್ಲಾಸ್ಪತ್ರೆಗೆ ಬರುವಂತಹ ಬಡ ರೋಗಿಗಳು ಎಲ್ಲಿ ಹೋಗಬೇಕು? ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ತಡೆಯಪ್ಪ, ಒಮ್ಮೆ ಹೋಗಿ ನಾವು ಚೆಕಪ್ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಆಸ್ಪತ್ರೆಗೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿ ಹೋಗ್ತಾರೆ ಬಡವರು? ಜಿಲ್ಲಾಸ್ಪತ್ರೆಯನ್ನ ನಂಬ್ಕೊಂಡಿರ್ತಾರೆ. ದಿನಂಪ್ರತಿ ಒಂದಲ್ಲ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಈಗ ಮಳೆಗಾಲ ಇದೆ, ಒಂದ್ ಕಡೆ ಚಳಿಗಾಲ ಆರಂಭ ಆಗ್ಲಿಕ್ಕಿದೆ. ಈ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಒಮ್ಮೆಲೆ ವರ್ಗಾವಣೆ ಮಾಡಿದ್ದಕ್ಕೆ ವೈದ್ಯರ ಕೊರತೆ ಆಗ್ತಾ ಇದೆ. ಮೆಡಿಕಲ್ ಆಫೀಸರ್, ಫಿಸಿಷಿಯನ್, ಮಕ್ಕಳ ತಜ್ಞರ ವರ್ಗಾವಣೆ ಮಾಡಲಾಗಿದೆ. ಏನಾದರೂ ಜ್ವರ ಬಂತು, ಕೆಮ್ಮು ಬಂತು, ನೆಗಡಿ ಬಂತು, ಆಸ್ಪತ್ರೆಗೆ ಹೋಗಬೇಕು, ತೋರಿಸ್ಕೊಳ್ಬೇಕು ಅಂತಂದ್ರೆ ವೈದ್ಯರೇ ಇಲ್ಲ. ಇನ್ನು ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಹಾಗಾಗಿ ಮಕ್ಕಳ ತಜ್ಞರನ್ನ ಭೇಟಿ ಆಗಬೇಕು ಅಂತಂದ್ರೆ ಎಲ್ಲಿ ಹೋಗಬೇಕು? ಆರ್ಥೋಪೆಡಿಷಿಯನ್, ಸರ್ಜನ್ ಕೂಡ ಇಲ್ಲ, ನೆಪ್ರೋಲಾಜಿಸ್ಟ್ ಕೂಡ ಇಲ್ಲ, ರೇಡಿಯಾಲಜಿಸ್ಟ್ ಮತ್ತೆ ಫಾರೆನ್ಸಿಕ್ಸ್ ತಜ್ಞರು ಕೂಡ ವರ್ಗಾವಣೆಯಾಗಿದ್ದಾರೆ. ಸಡನ್ ಆಗಿ ಎಲ್ಲರನ್ನೂ ಕೂಡ ವರ್ಗಾವಣೆ ಮಾಡಿಬಿಟ್ಟು ಯಾಕೆ ಇಟ್ಕೊಂಡಿದ್ದೀರಾ ಮತ್ತೆ ಆಸ್ಪತ್ರೆನ? ಅದನ್ನು ಮುಚ್ಚಿಬಿಡಿ. ನೀವು 7 ಜನ ಡಾಕ್ಟರ್ನ 8ರಲ್ಲಿ ಒಬ್ರಿಗೆ ಇದಾಗಿದೆ. 7 ಜನ ಡಾಕ್ಟರ್ನ ನೀವು ಟ್ರಾನ್ಸ್ಫರ್ ಮಾಡಿದಿರಲ್ಲ, ಅವ್ರಿಗೆಲ್ಲ ಪೋಸ್ಟಿಂಗ್ ಕೊಟ್ಟಿದ್ದೀರಿ. ಆದ್ರ ಆ ಪೋಸ್ಟಿಂಗ್ ಬೇರೆ ಕಡೆಗೆಲ್ಲ 7 ಮಂದಿ ಕೊಟ್ಟಿದ್ದೀರಿ. ಇಲ್ಲಿ ಇನ್ನೂ ಯಾರನ್ನೂ ನೇಮಕಾತಿ ಮಾಡಿಲ್ಲ. ಇಲ್ಲಿ ನಮ್ಮದು ಮುಳುಗಡೆ ಪ್ರದೇಶ ಮತ್ತು ರೈತಾಪಿ ಹೊಂದಿರುವಂತದ್ದು ಉತ್ತರ ಕರ್ನಾಟಕ ಅಂದ್ರೆ ಬಡ ಕರ್ನಾಟಕ ಅಂತ ಕರೀತಾರೆ. ಇದಕ್ಕೆ ನಾ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ, ನಿಮಗ್ ಗ್ಯಾರಂಟಿಗಳು ಬೇಕಾಗಿಲ್ಲ. ನಮ್ಮ ಆರೋಗ್ಯಗಳು ಚೆನ್ನಾಗಿರ್ಬೇಕು, ನಮ್ಮ ಮೂಲಭೂತ ಸೌಕರ್ಯ ಚೆನ್ನಾಗಿರ್ಬೇಕು. ನಮಗೆ ಇಲ್ಲಿ 7 ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡ್ರಿ, ಆಮೇಲೆ ಇವ್ರನ್ನ ರಿಲೀವ್ ಮಾಡ್ರಿ. ನೀವೇನ್ ಇದನ್ನ ಕೌನ್ಸಿಲಿಂಗ್ ಅಂತ ಒಂದು ನೆಪ ಇಟ್ಕೊಂಡು ಇದನ್ನೇನು ಮಾಪೆ ಆಗಿದೆಯಲ್ಲ, ಗೌರ್ಮೆಂಟ್ ಆಸ್ಪತ್ರೆ ಮುಚ್ಚಿ ಪ್ರೈವೇಟ್ ಆಸ್ಪತ್ರೆಗಳನ್ನ ಬೆಳೆಸ್ಬೇಕಂತ ನೀವು ಅನ್ಕೊಂತ ಇದ್ದೀರಿ. ಇದು ನಿಮ್ಮ ದಡ್ಡತನ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಮ್ಮ ರಾಜ್ಯದಲ್ಲಿ ಸ್ವಲ್ಪ ನಮ್ಮ ವೈದ್ಯಕೀಯ ಇಲಾಖೆಯಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಎಲ್ಲರೂ ಒಂದು ABCD ಎಲ್ಲರೂ ಒಂದು ಕೌನ್ಸಿಲಿಂಗ್ ಆದವು. ಅದರಲ್ಲಿ ನಮ್ಮ ಡಾಕ್ಟರ್ಸಲ್ಲಿ ಸುಮಾರು ನಿನ್ನೆವರೆಗೆ 8 ಜನ ದೀರ್ಘಾವಧಿಯಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕೇಸ್ ಗೆದ್ದಿದ್ದರಲ್ಲಿ ಪ್ರಕರಣದಲ್ಲಿ ಸುಮಾರು 8 ಜನ ನಿನ್ನೆವರೆಗೆ ನಮ್ಮಲ್ಲಿ ಸ್ವಲ್ಪ ಟ್ರಾನ್ಸ್ಫರ್ ಹೊಂದಿದ್ದಾರೆ. ಅದರಲ್ಲಿ ಒನ್ಲಿ ಒಬ್ಬರು ರೇಡಿಯಾಲಜಿಸ್ಟ್ ಜಕ್ಕೆ ಇನ್ನೊಬ್ಬರು ಬಂದಿದ್ದಾರೆ. ಸುಮಾರು 8 ಅರ್ಥೋ ಡಾಕ್ಟರ್ ಬಾಗಲಕೋಟೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತೆ ಅರ್ಥೋ ಕೇಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನನ್ನ ಕಲೀಗ ಅಶೋಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ ಅಂತಂದ್ರೆ ಬಡ ರೋಗಿಗಳು ಎಲ್ಲಿ ಹೋಗಬೇಕು? ಯಾಕಾಗಿ ವರ್ಗಾವಣೆ ಮಾಡಲಾಗಿದೆ? ಎಲ್ಲಿಗೆ ವರ್ಗಾವಣೆ ಆಗಿದ್ದಾರೆ? ರೀಸನ್ ಏನು ಕೊಡ್ತಾ ಇದ್ದಾರೆ? ಡಾಕ್ಟರ್ಸ್ಗಳೇ ಇಲ್ಲ ಅಂತಂದ್ರೆ ಆಸ್ಪತ್ರೆನೇ ಮುಚ್ಚಿಬಿಡಕ್ಕೆ ಹೇಳ್ಬಿಡಿ. ರಮ್ಯಾ, ನಿಜಕ್ಕೂ ಇದು ವಿಪರ್ಯಾಸದ ಸಂಗತಿ. ಯಾಕಂದ್ರೆ ಏಕಾಏಕಿ ಜಿಲ್ಲಾ ಆಸ್ಪತ್ರೆ ಅಂದ್ರೆ ಅಲ್ಲಿ ಸುಮಾರು 400 ಬೆಡ್ಗಳಿರುವಂತಹ ಜಿಲ್ಲಾ ಆಸ್ಪತ್ರೆ, ಜಿಲ್ಲೆಗೆ ಒಂದೇ ದೊಡ್ಡ ಆಸ್ಪತ್ರೆ ಇರೋದ್ರಿಂದ ಈ ಬಡ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಿನಂಪ್ರತಿ ಬರ್ತಾರೆ. ಸುಮಾರು 1000-1200 OPD ಒಂದು ದಿನಕ್ಕೆ ಆಗುತ್ತೆ. ಇಂತಹ ದೊಡ್ಡ ಆಸ್ಪತ್ರೆ ಇರುವಂತಹ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೀಗ ವೈದ್ಯರ ಏನು ಕಾರ್ಯನಿರ್ವಹಿಸ್ತಿದ್ರು ಅಲ್ಲೇ ಮೊದಲೇ ಅಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ವೈದ್ಯರು ನಿರ್ವಹಿಸಿದ್ರು. 1-2 ಹುದ್ದೆಗೆ ಒಬ್ಬೊಬ್ಬರೇ ವೈದ್ಯರನ್ನ ಅಲ್ಲಿ ನೇಮಕ ಮಾಡಲಾಗ್ತಿತ್ತು. ಆದ್ರೆ
ಯಾಕಂದ್ರೆ ಇರೋ ಏಳು ವೈದ್ಯರನ್ನ ಈಗ ಬೇರೆಡೆಗೆ ಟ್ರಾನ್ಸ್ಫರ್ ಮಾಡೋದ್ರಿಂದಾಗಿ ಸಹಜವಾಗಿ ಏನು ಜಿಲ್ಲೆಯ ರೋಗಿಗಳು ಆಗಿರ್ಬೋದು ಮತ್ತೆ ಸಾರ್ವಜನಿಕರಲ್ಲಿ ಇದೊಂದು ಗೊಂದಲ ಉಂಟು ಮಾಡಿರುವಂತದ್ದು ವಿಚಾರ. ಹೀಗಾಗಿ ಕನ್ನಡಪರ ಸಂಘಟನೆಗಳು ಏನು ಸಾಮಾಜಿಕ ಹೋರಾಟಗಾರರು ಈಗಾಗಲೇ ಏನು ಜಿಲ್ಲಾಸ್ಪತ್ರೆ ಮುಂದ್ಗಡೆ ಕುತ್ಕೊಂಡು ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಏನಂದ್ರೆ ಈ ಇರುವಂತಹ ವೈದ್ಯರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರೆ, ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ ಇಲ್ಲಿ ಬಡ ರೋಗಿಗಳು ಅಥವಾ ಜನರು ಏನ್ ಮಾಡ್ಬೇಕು? ಯಾಕಂದ್ರೆ ಈ ಸದ್ಯಕ್ಕೆ ರಾಜ್ಯದಲ್ಲಿ ಒಂದು ಹೃದಯಾಘಾತದ ಸಂಖ್ಯೆಗಳು ಹೆಚ್ಚಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಇರುವಂತಹ ವೈದ್ಯರನ್ನ ಬೇರೆ ಕಡೆ ಏನು ವರ್ಗಾವಣೆ ಮಾಡಿದ್ರೆ ಇಲ್ಲಿಗೆ ಬರುವಂತಹ ಬಡ ರೋಗಿಗಳಿಗೆ ಯಾರು ದಿಕ್ಕು, ಯಾರು ಇಲ್ಲಿ ಒಂದು ಚಿಕಿತ್ಸೆ ಕೊಡ್ಬೇಕು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಎದುರಾಗಿರುವಂತದ್ದು. ಹೀಗಾಗಿ ಇಲ್ಲಿ ಮೊದಲು ಇಲ್ಲಿನ ವೈದ್ಯರನ್ನ ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಮಾತನಾಡ್ಲಿಕ್ಕೆ RD ಬಾಬು ಕನ್ನಡಪರ ಸಂಘಟನೆ ಮುಖಂಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಕೂಡ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಸುತ್ತಮುತ್ತ ಹಳ್ಳಿಗಳಲ್ಲಿ ಇರುವಂತಹ ಬಡವರು ಈ ಒಂದು ಜಿಲ್ಲಾಸ್ಪತ್ರೆಯ ಮೇಲೆ ಅವಲಂಬಿತರಾಗಿದ್ದಾರೆ ಸರ್. ಇಲ್ಲಿ ಡಾಕ್ಟರ್ಗಳನ್ನ ನೇಮಕ ಮಾಡಿದ್ದು ಈಗ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿ ಹೋಗಿ ಬದುಕಬೇಕಂತೆ ಆ ಬಡ ರೋಗಿಗಳು? ಏನಾದ್ರೂ ಆರೋಗ್ಯದಲ್ಲಿ ಏರುಪೇರಾದ್ರೆ ಏನ್ ಮಾಡೋದು ಅಂತ ಹೇಳಿ. ಈಗ ಮೊದಲೇ ಬಾಗಲಕೋಟೆ ನೋಡಮ್ಮ, ಮುಳುಗಡೆ ನಗರಿ, ಇಲ್ಲಿ ಸಿಕ್ಕಾಪಟ್ಟೆ ನಿರುದ್ಯೋಗ ಇರೋದ್ರಿಂದ ಪ್ರೈವೇಟ್ ಹಾಸ್ಪಿಟಲ್ ಹೋಗಕ್ ಆಗಲ್ಲ ಸಾರ್ವಜನಿಕರಿಗೆ. ಅದರ ಜೊತೆಗೆ ಇವರು ಏಕಾಏಕಿ 7 ಜನ ಡಾಕ್ಟರ್ನ ಇವರು ವರ್ಗಾವಣೆ ಮಾಡಿ ಇಲ್ಲಿ ಡಾಕ್ಟರ್ಗಳನ್ನ ನೇಮಕ ಮಾಡಿಲ್ಲ. ಅಂತದ್ರಲ್ಲಿ ಈಗ ಈ ಮಳೆಗಾಲದಲ್ಲಿ ತಮ್ಗೆಲ್ಲ ಗೊತ್ತು, ವಾಂತಿ, ಬೇದಿ, ಜ್ವರ, ನೆಗಡಿ ಬರೋದು ಕಾಮನ್ ಆಗಿ. ಅಂತದ್ರಲ್ಲಿ ಹಾಸ್ಪಿಟ್ಲ್ ಡಾಕ್ಟ್ರೇ ಇಲ್ಲ ಅಂದಾಗ ಇಲ್ಲಿ ಈ ಹಳ್ಳಿ ಜನಗಳು ಎಲ್ಲಿ ಪರದಾಡ್ಬೇಕು? ನಿರುದ್ಯೋಗಿ ಒಂದ್ ಕಡೆ ದುಡ್ಡಿದ್ರೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ಬೋದಾಗಿತ್ತು. ಈಗ ಉದ್ಯೋಗನೇ ಇಲ್ಲ ಇಲ್ಲಿ ಜನಗಳಿಗೆ. ಹಾಗಾಗಿ ನಮ್ಮ ಏನು ಅವತ್ತು DHO ಇರೋದ್ರೆ ಅವ್ರಿಗೂ ಕೂಡ ಒಂದು ಮನವಿ ಮಾಡ್ಕೊಂಡಿದೀವಿ, DSOಗೂ ಕೂಡ ಮನವಿ ಮಾಡ್ಕೊಂಡಿದೀವಿ. ಜೊತೆಗೆ ನಮ್ಮ ಹರ್ಷ ಗುಪ್ತಾ ಅವ್ರಿಗೂ ಕೂಡ ಒಂದು ಮನವಿ ಸಲ್ಲಿಸಿದೀವಿ. ನಮಗೆ ಇಲ್ಲಿ ಬೇರೆ ಡಾಕ್ಟರ್ನ ಕೊಟ್ಟು ನೀವು ಬೇಕಾದ್ರೆ ಬೇರೆ ಕಡೆ ವರ್ಗಾವಣೆ ಮಾಡಿ ಅಂತ. ಈ ಕಾರಣ ಏನ್ ಹೇಳ್ತಾ ಇದಾರೆ ಅಂತಾರೆ ಸರ್? ಇವಾಗ ಸಡನ್ ಆಗಿ ಎಲ್ರು ವರ್ಗಾವಣೆ ಮಾಡ್ಬಿಟ್ಮೇಲೆ ಅಲ್ಲಿಗೆ ಯಾರನ್ನಾದ್ರೂ ನೇಮಕ ಮಾಡ್ಬೇಕಲ್ವಾ? ಕಾರಣ ಏನ್ ಹೇಳ್ತಾ ಇದಾರೆ? ನೀವು DHO ನ ಭೇಟಿ ಮಾಡಿದ್ರಿ ಅಂತ ಹೇಳಿದ್ರಿ, DHO ಏನ್ ಹೇಳಿದ್ರು? ಈಗ ಇನ್ನೊಂದ್ ಏನಾಗಿದೆ ಅಮ್ಮ, ಈ ನನ್ನ ಅನ್ಸಿಕೆ ಈ ಪ್ರೈವೇಟ್ ಆಸ್ಪತ್ರೆಗಳ ಜೊತೆಗೆ ಏನಾದ್ರು ಕಮಿಷನ್ ದಂಧೆ ಮಾಡ್ತಾ ಇದಾರ ಅಂತ ಒಂದು ನಮಗೆ ಡೌಟ್ ಬರ್ತಾ ಇದೆ. ಇಲ್ಲಿಂದ ವರ್ಗಾವಣೆ ಮಾಡ್ಬಿಟ್ರೆ ಇಲ್ಲಿರುವಂತ ರೋಗಿಗಳೆಲ್ಲ ಪ್ರೈವೇಟ್ ಹೋಗ್ಲೇಬೇಕಲ್ಲ. ಇಲ್ಲಿ ಯಾರೇ ಬಂದ್ರು ಕೂಡ ಇಲ್ಲ ಡಾಕ್ಟರ್ ಇವ್ರಿಲ್ಲ ಅವ್ರಿಲ್ಲ ಅಂತ ಬರ್ಕೊಡೋದು ಅಷ್ಟೇ ಇವ್ರ ಕೆಲಸ. ಹೆಚ್ಚಿಗೆ ಏನ ಕೇಳಿದ್ರೆ ಇಲ್ಲ ನಮ್ಮ ಹತ್ರ ಡಾಕ್ಟರ್ ಫೆಸಿಲಿಟೀಸೇ ಇಲ್ಲ, ನೀವು ಬೇರೆ ಕಡೆ ಹೋಗಿ ಅಂತ ಬರ್ಕೊಡ್ತಾರೆ. ಹಾಗಾಗಿ ಈ ಪ್ರೈವೇಟ್ ಹಾಸ್ಪಿಟ್ಲು ಮತ್ತು ಇಲ್ಲಿರುವಂತ ಏನು ಸರ್ಕಾರದವ್ರು ಏನೋ ಒಪ್ಪಂದ ಆಗಿದೆ ಅಂತ ನಮ್ಗೊಂದು ಡೌಟ್ ಬರ್ತಾ ಇದೆ. ಈಗ ಜನರಲ್ ಡಾಕ್ಟರ್ನು ಇಲ್ವಾ ಅಲ್ಲಿ? ಜನರಲ್ ಫಿಸಿಷಿಯನ್ ಕೂಡ ಇಲ್ವಾ? ಇಲ್ಲಮ್ಮ, ಈಗ ಎತ್ತಂಗಡಿ ಮಾಡಕ್ಕೆ ಓಡಾಡ್ತಾ ಇದಾರೆ. ನಾವು ಅದಕ್ಕೆಲ್ಲ ತಡೆ ಹಿಡಿದಿದೀವಿ. ನೀವು ಬೇರೆ ಡಾಕ್ಟರ್ನ ಇಲ್ಲಿ ನೇಮಕ ಮಾಡಿ ಇವ್ರನ್ನ ನೀವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಂತ. ಯಾಕಂದ್ರೆ ಈಗ ಇಲ್ಲಿ ಆಸ್ಪತ್ರೆ ಬೇಕೇ ಬೇಕು. ಹೌದು, ಮೆಡಿಕಲ್ ಮಾಫಿಯಾ ಅಂತ ಅನ್ಕೊಂತೀವಿ ನಾವು ಇದನ್ನ. ಯಾಕಂದ್ರೆ ನೋಡಿ, ದಿಢೀರ್ ಅಂತ 7 ಜನ ಆಸ್ಪತ್ರೆಯಿಂದ ವರ್ಗಾವಣೆ ಆಗ್ಬಿಟ್ರೆ ಆಸ್ಪತ್ರೆಯಲ್ಲಿ ಇರೋರು ಯಾರು ಇಲ್ಲ. ಅದ್ರ ಜೊತೆಗೆ ಸ್ಟಾಫ್ ನರ್ಸ್ ಕೂಡ ಇವರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಕ್ಲರ್ಕ್ಗಳು ಒಂದ್ 3 ಜನ 4 ಜನ ಇರಬೇಕು, ಅಲ್ಲೂ ಕೂಡ ಇಬ್ಬರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲೂ ಕೂಡ ಒಬ್ಬರೇ ಇದ್ದಾರೆ. ಅಲ್ಲ ಮತ್ತೆ ಜಿಲ್ಲಾಸ್ಪತ್ರೆ ಅಂತ ಹೇಳಿ ಸುಮ್ನೆ ತೋರಿಕೆಗೆ ಅಷ್ಟೇ, ಇಲ್ಲೂ ಬಾಗಲಕೋಟೆಲೂ ಜಿಲ್ಲಾಸ್ಪತ್ರೆ ಇದೆ, ಜನ ಬರ್ತಾರೆ ಅಂತ ತೋರಿಕೆಗೆ ಮಾತ್ರ ಇದೆಯಾ? ಸುಮ್ನೆ ಅದಕ್ಕೆ ಬಂದ್ ಮಾಡ್ಬಿಟ್ರೆ ಸರಿ ಅಲ್ವಾ? ಬಂದ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಸ್ಪತ್ರೆ ಇಲ್ಲ ಅಂತಂದ್ರೆ ನೆಮ್ಮದಿಯಾಗಿರ್ತಾರೆ. ಬಟ್ ಇಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ ನೋಡ್ರಿ, ಇಲ್ಲಿ MRI ಸ್ಕ್ಯಾನಿಂಗ್ ಇಲ್ಲ ಸರ್. ಹಾಗೆ ಸಂಪರ್ಕದಲ್ಲಿರಿ ನಮ್ ಜೊತೆ ಡಾಕ್ಟರ್ ಮಹೇಶ್ ಕೋಣೆ, ಜಿಲ್ಲಾಸ್ಪತ್ರೆ ಸರ್ಜನ್, ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರನ್ನ ವರ್ಗಾವಣೆ ಮಾಡಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. 7 ರಿಂದ 8 ಜನರನ್ನ ವರ್ಗಾವಣೆ ಮಾಡಲಾಗ್ತಾ ಇದೆ, ಮತ್ತೆ ರೋಗಿಗಳನ್ನ ನೋಡೋದಕ್ಕೆ ಯಾರೂ ಡಾಕ್ಟರ್ಸ್ಗಳಿಲ್ಲ ಅನ್ನುವಂತಹ ಗಂಭೀರ ಆರೋಪ. ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ? ನೀವೇನ್ ಹೇಳ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ಅದು ಮೊನ್ನೆ ನಮ್ಮಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ನಮ್ಮಲ್ಲಿ 7 ಜನ ಲಾಂಗ್ ಸ್ಟ್ಯಾಂಡಿಂಗ್ ಅಂತ ಹೇಳಿಬಿಟ್ಟು ಅವ್ರದ್ದು ಬೇರೆ ಜಾಗಕ್ಕೆ ಅವ್ರದ್ದು ಟ್ರಾನ್ಸ್ಫರ್ ಪೋಸ್ಟಿಂಗ್ ತಗೊಂಡಿದ್ದಾರೆ ಮೇಡಮ್. ಇನ್ನು ಅವರು ಯಾರು ರಿವ್ಯೂ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. 7 ಜನ ಟ್ರಾನ್ಸ್ಫರ್ ಆಗಿದೆ ಸ್ಪೆಷಲಿಸ್ಟ್.
ಇನ್ನ ಅವ್ರು ನಾವು ರಿಲೀವ್ ಮಾಡಿಲ್ಲ, ಇನ್ನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಬೇರೆ ಜಾಗ ಆಫ್ ಮಾಡಿದ್ದಾರೆ. ಸೊ ಇವಾಗ ಸ್ಪೆಷಲಿಸ್ಟ್ ನಮ್ಮಲ್ಲಿ ಟ್ರಾನ್ಸ್ಫರ್ ಆಗಿದೆ ಮೇಡಮ್. ಸರ್ ಈಗ 7 ಜನ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅಲ್ಲಿಗೆ ಬೇರೆ ಡಾಕ್ಟರ್ಗಳನ್ನ ನೇಮಕ ಮಾಡಬೇಕಲ್ವಾ? ಅದೇ ಮೇಡಮ್, ಸೊ ನಮ್ಮಲ್ಲಿ ಕೌನ್ಸಿಲಿಂಗ್ ಅಲ್ಲಿ ನಮ್ಮ ಹಾಸ್ಪಿಟಲ್ ಬೇರೆ ಯಾರು ತಗೊಂಡಿಲ್ಲ ಮೇಡಮ್. ಸೊ ಸದ್ಯಕ್ಕೆ ತಗೊಂಡಿಲ್ಲ, ಮತ್ತೆ ರೋಗಿಗಳು ಏನ್ ಮಾಡಬೇಕು? ಅದೇ ಮೇಡಮ್, ಅದಕ್ಕೆ ನಾವು ಮತ್ತೆ ಇಲ್ಲಿ ನಮ್ಮ DH ಅವರು ನಾವು ಒಂದು ಮೀಟಿಂಗ್ ಮಾಡಿಬಿಟ್ಟು ಏನಾದ್ರು ಪರ್ಯಾಯ ವ್ಯವಸ್ಥೆ ನಾವು ಅಲ್ಲ, ಎಮರ್ಜೆನ್ಸಿ ಕೈ ಮೀರಿ ಹೋದ್ಮೇಲೆ ನೀವು ಮೀಟಿಂಗ್ ಮಾಡಿದ್ರೆ ಏನ್ ಬಂತು ಪ್ರಯೋಜನ ಸರ್? ಈಗ ರೋಗಿಗಳು ಎಲ್ಲಿ ಹೋಗ್ಬೇಕು? ಸಡನ್ ಆಗಿ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದ್ರೆ ಅಲ್ಲಿಗೆ ರೀಪ್ಲೇಸ್ಮೆಂಟ್ ಇರ್ಬೇಕಲ್ವಾ? ಅದೇ ಮೇಡಮ್, ರಿಪ್ಲೇಸ್ಮೆಂಟ್ ಆಗಿತ್ತು. ಬಟ್ ಕೌನ್ಸಿಲಿಂಗ್ ಅಲ್ಲಿ ನಮ್ಮಲ್ಲಿ ಯಾರು ಆಫ್ ಮಾಡಿಲ್ಲ ಮೇಡಮ್, ಯಾರು ತಗೊಂಡಿಲ್ಲ. ಸೊ ಖಂಡಿತ ನಮಗೆ ಪೇಷಂಟ್ ಇದು ಸ್ವಲ್ಪ ಇದು ಡಾಕ್ಟರ್ ಕೊರತೆ ಆಗುತ್ತೆ ಮೇಡಮ್. ಅದಕ್ಕೆ ನಾವು ಹೇಳ್ತಾರೆ ತಲೆಯಲ್ಲಿ ಬುದ್ಧಿ ಇದೆಯಂತ ಇಲ್ವಂತ ಅವರಿಗೆ? ಇಲ್ಲ ಮೇಡಮ್, DH ಅವರೆಲ್ಲ ಅವರು ನಾವು ಇಬ್ಬರು ಕೂತ್ಕೊಂಡು ನಮ್ಗೆ ಪೇಷಂಟ್ ತೊಂದರೆ ಆಗಲ್ದಂಗೆ ನಾವು ಪರ್ಯಾಯ ವ್ಯವಸ್ಥೆ ಏನಾದ್ರು ಇದ್ರು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು, ಆಮೇಲೆ ನೀವು ವರ್ಗಾವಣೆ ಮಾಡ್ಬೇಕಲ್ವಾ? ಈಗ ರೋಗಿಗಳು ಎಲ್ಲಿ ಹೋಗ್ತಾರೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈಗ ಮಳೆಗಾಲ ಬೇರೆ, ಪುಟ್ ಮಕ್ಳು ಇರ್ತಾರೆ, ಎಲ್ಲಿ ಹೋಗ್ತಾರೆ ಅಂತ. ಅದೇ ಮೇಡಮ್, ಖಂಡಿತ ಡಿಸ್ಟ್ರಿಕ್ಟ್ ಪೇಷಂಟ್ ಲೋಡ್ ಇರುತ್ತೆ. ಸೊ ಡಾಕ್ಟರ್ ಅವಶ್ಯಕತೆ ತುಂಬಾ ಇರುತ್ತೆ. ಇವಾಗ ಕೌನ್ಸಿಲಿಂಗ್ ಅಲ್ಲಿ ಅವ್ರು ಆಫ್ ಮಾಡಿದ್ದಾರೆ ಮೇಡಮ್. ಅದಕ್ಕೆ ನಮಗೂ ಅದಕ್ಕೆ ನಾವು ಇನ್ನ ಅವ್ರು ಟ್ರಾನ್ಸ್ಫರ್ ಆರ್ಡರ್ಸ್ ಇನ್ನ ಬಂದಿಲ್ಲ ಮೇಡಮ್. ಸೊ ಅದಕ್ಕೆ ನಾವು ಸ್ವಲ್ಪ ಏನಾದ್ರು ನಾವು ಸರ್ಕಾರ ಗಮನಕ್ಕೆ ತಗೊಂಡ್ ಬರ್ತಾ ಇದ್ದೀವಿ ಮೇಡಮ್. ಯಾರು ತೊಂದರೆ ಆಗುತ್ತೆ. ಯಾವಾಗ ತಗೊಂಡ್ಬರ್ತೀರಾ ಸರ್ ಸರ್ಕಾರದ ಗಮನಕ್ಕೆ? ವರ್ಗಾವಣೆ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಸರ್ಕಾರದ ಗಮನಕ್ಕೆ ಇವಾಗ ತೆಗೆದುಕೊಂಡು ಬಂದು ಅವರು ಡಾಕ್ಟರ್ಸ್ಗಳನ್ನ ನೇಮಕ ಮಾಡೋಷ್ಟ್ರಲ್ಲಿ ಇರೋ ಬರೋ ರೋಗಿಗಳೆಲ್ಲ ಸಾವನ್ನಪ್ಪಿಡ್ತಾರಲ್ಲ, ಅದಕ್ಕೆ ಯಾರು ಹೊಣೆ ಅವಾಗ? ಅದೇ ಮೇಡಮ್, ಅದಕ್ಕೆ ಇನ್ನ ನಾವು ಡಾಕ್ಟರ್ಸ್ ನಾವು ರಿಲೀವ್ ಮಾಡಿಲ್ಲ ಮೇಡಮ್. ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನ, ನಾನು ರಿಲೀವ್ ಮಾಡಕ್ ಹೋಗಿಲ್ಲ ಮೇಡಮ್. ಸೊ ಅದಕ್ಕೆ ನಾವು ಸರ್ಕಾರಕ್ಕೆ ನಮ್ಗೆ ತೊಂದರೆ ಆಗುತ್ತೆ ಅಂತ ನಾವು ಗಮನಕ್ಕೆ ತಗೊಂಡ್ ಬರ್ತಾ ಇದ್ದೀವಿ ಮೇಡಮ್. ಅದಕ್ಕೆ ಜೊತೆಗೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮೇಡಮ್. ನೋಡಿ ಮಹೇಶ್ ಅವರೇ, ವೈದ್ಯೋ ನಾರಾಯಣ ಹರಿ ಅಂತಾರೆ. ನಿಮ್ಮನ್ನೇ ದೇವರು ಅಂತ ಅನ್ಕೊಂಡು ಬಡ ರೋಗಿಗಳು ಜೀವನ ಮಾಡ್ತಾ ಇರ್ತಾರೆ. ದಯವಿಟ್ಟು ರೀಪ್ಲೇಸ್ಮೆಂಟ್ ಆಗುವವರೆಗೂ ಈಗೇನು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೋ ಡಾಕ್ಟರ್ಗಳು, ಅವರು ವರ್ಗಾವಣೆ ಆಗಬಾರದು. ರೀಪ್ಲೇಸ್ಮೆಂಟ್ ಆದ್ಮೇಲೆ ವರ್ಗಾವಣೆ ಆಗ್ಬೇಕು. ಖಂಡಿತ ಮೇಡಮ್, ಅದನ್ನ ನಾವು ಇದು ಮಾಡಿ ಪ್ರಯತ್ನ ಮಾಡ್ತೀವಿ ಮೇಡಮ್. ಆಗ ಮಾತ್ರ ನೋಡಿ ಸರ್, ಅಲ್ಲಿ ಸುತ್ತಮುತ್ತ ನೂರಾರು ಜನ, ಸಾವಿರಾರು ಜನ ಆಸ್ಪತ್ರೆಗೆ ಬರ್ತಾರೆ, ನಿಮ್ಮನ್ನೇ ದೇವರು ಅಂತ ಅನ್ಕೊಂಡಿರ್ತಾರೆ. ನೋಡಿ, ಇದನ್ನ ಸ್ವಲ್ಪ ನೀವು ನಿಮ್ಮ ವೈಯಕ್ತಿಕವಾಗಿ ತೆಗೆದುಕೊಂಡು ಏನಾದ್ರೂ ಸುತ್ತಮುತ್ತಲ ಜನರಿಗೆ ಸಹಾಯ ಮಾಡಿ. ಖಂಡಿತವಾಗಿ ಮೇಡಮ್, ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ ಮೇಡಮ್. ಓಕೆ, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.